reached out to tech clusters across the country, and we had participation from 36 cities in the exhibition and also the conference. We also had a huge response to the B2B meetings. We had almost 500 in person and 2000 plus online B2B. Conference had much wider areas of technology that were covered through various sessions, which were led by very senior people from the industry, global leaders and industry. Opportunity for roundtable conferences. These were curated roundtables where we had a roundtable with leaders from GCC, venture capitalists, and also we had a GovTech roundtable where we tried to bridge the gap between government and industry. We got various stakeholders from the government and also industry to have a very open conversation. Again, some glimpses from all these roundtables and the participation at BTS. Certainly our global footprint is increasing. In fact, BTS has become one event which is most awaited in this part of the world, and people from all over come to Bangalore. Bangalore is a global city today, and it has made a mark at the global level. So we have ongoing partnership with more than 35 countries. They are our GIA partners. They all participate in BTS. They put up stalls, they put up exhibition, they hold sessions. Some of the conference sessions are actually curated by embassies from across the globe. Some new initiatives that we took last year, something which I am very proud of, personally proud of, is in such an open house. You never heard about that. That's a great practice. I think Minister G has started that and be helpful to the industry a lot. As the theme, you see that it's a future unbound, and that continued to be the theme even when Bangalore planning, that is what we said. Bangalore does not have the boundaries. Bangalore is nothing but the overall Karnataka itself, covering the ಮಿತ್ರರಿಗೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ, ಇವತ್ತು ಈ ಒಂದು ನವೆಂಬರು 19ರಿಂದ 21ನೇ ತಾರೀಕುವರೆಗೂ ಹಾಗಂತ ಬೆಂಗಳೂರು ಟೆಕ್ ಸಮಿಟ್ ಬಗ್ಗೆ ಎಷ್ಟು ಪ್ರಾಮುಖ್ಯವಾದಂಥ ಒಂದು ಸ್ಥಾನ ಇದೆ ಅಂತ ತಾವೇ ಆಲೋಚನೆ ಮಾಡ್ಬೋದು. ಬೆಳಗ್ಗೆ ಸುಮಾರು 8:30 ಗಂಟೆಯಿಂದ ಮಧ್ಯಾಹ್ನ 12:30 ಗಂಟೆವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಬಂದು ಅವರ ಅತ್ಯಮೂಲ್ಯವಾದಂಥ ಸಮಯನ ಕೊಟ್ಟು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 300-400 ದೊಡ್ಡ GCC ಕಂಪನಿಗಳನ್ನೆಲ್ಲ ಕೂಡ ಉದ್ದೇಶಿಸಿ ಅವರ ಆಹ್ವಾನಗಳನ್ನೆಲ್ಲ ಕೂಡ ಸ್ವೀಕಾರ ಮಾಡಿಕೊಂಡು ಮೇಡಮ್ ಅವರು ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಹೇಳ್ದಂಗೆ ಇದೊಂದು ಮೀಟಿಂಗ್ ಅಲ್ಲ, ನಾವು ಅವ್ರನ್ನ ಉದ್ದೇಶಿಸಿ ಮಾತಾಡಿದಂಥದ್ದಲ್ಲ, ಇದೊಂದು ಸಂಭಾಷಣೆ. ಅವ್ರಿಗೆ ಬೇಕಾದಂಥದ್ದು, ಅವರಲ್ಲಿರ್ತಕ್ಕಂಥ ಕುಂದುಕೊರತೆಗಳು, ಇನ್ನು ಕರ್ನಾಟಕ ರಾಜ್ಯ ಒಂದು ಪ್ರಮುಖ ಇವತ್ತು ಸ್ಟಾರ್ಟಪ್ ಎಕಾನಮಿಯಲ್ಲಿ ಆಗಿರ್ಬೋದು, ಅದೇ ರೀತಿಯಲ್ಲಿ ಸೆಮಿಕಾನಲ್ಲಿ ಆಗಿರ್ಬೋದು. ಮೇಡಮ್ ಅವರು ಹೇಳಿದಂಗೆ ಮೊದಲನೇ ಈ ಬಾರಿ ನಾವು ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಒಂದು ಪ್ರಮುಖವಾದಂಥ ಸ್ಥಾನ ಕೊಟ್ಟು ಅವ್ರಿಗೂ ಕೂಡ ಅವ್ರನ್ನ ಯಾವ ರೀತಿಯಲ್ಲಿ ಬೆಂಗಳೂರಿಗೆ ಸ್ಥಳೀಯಂಥ ಒಂದು ಕೆಲಸನ ನಾವು ಮಾಡ್ಬೋದು. ನಾವು ನೋಡಿದ್ರೆ ಅದರಲ್ಲಿರ್ತಕ್ಕಂಥ IT ನಾವು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದೀವಿ. ಆದರೆ ಹಾರ್ಡ್ವೇರ್ಗೆ ಬಂದರೆ ಇನ್ನೂ ಕೂಡ ನಮಗೆ ಸಾಕಷ್ಟು ಇಲ್ಲಿ ಸಾಧನೆ ಮಾಡುವಂಥ ಅವಕಾಶಗಳಿವೆ. ಅವಕಾಶಗಳೆಲ್ಲ ಕೂಡ ನಾವು ಯಾವ ರೀತಿಯಾಗಿ ಬಳಸ್ಕೋಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದೊಳ್ಳೆ ಚರ್ಚೆ ಆಗಿ, ಅದೇ ರೀತಿಯಲ್ಲಿ ಬಯೋಟೆಕ್ ಆಗಿರ್ಬೋದು ಮತ್ತು ನಮ್ಮ AVGC ಆಗಿರ್ಬೋದು, ಬೇರೆ ಬೇರೆ ಅಂಶಗಳ ಬಗ್ಗೆ ಚರ್ಚೆಗಳು ನಡೆದಿದೆ. ವಿಶೇಷವಾಗಿ ಕ್ಯೂನಿಕ್ಸ್ನ ವತಿಯಿಂದ ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು, ನಾಯ್ಡು ಸರ್ ಅವರು ಪ್ರಸ್ತಾಪ ಮಾಡಿದಂಗೆ ಬಿಯಾಂಡ್ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ, ಈಗಾಗಲೇ ಬೆಂಗಳೂರಲ್ಲಿ ಸುಮಾರು 1,40,00,000 ಜನ ಈಗ ವಾಸ ಮಾಡ್ತಾ ಬೆಂಗಳೂರು ಸಾಕಷ್ಟು ಬೆಳೆದು ನಿಂತಿದೆ. ಜನರನ್ನ ಇವತ್ತು ಬೆಂಗಳೂರಿಗೆ ಬರೋಂಥದ್ದನ್ನ ಪ್ರಮಾಣ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಂತಂದರೆ ಬೆಂಗಳೂರನ್ನ ಬಿಟ್ಟು, ಅಂದರೆ ಮಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಎಲ್ಲ ಪ್ರದೇಶಗಳಲ್ಲಿ ನಾವು ಯಾವ ರೀತಿಯಲ್ಲಿ ಇವತ್ತು ನಾಯ್ಡು ಸರ್ ಅವರು ಹೇಳಿದಂಗೆ ಒಂದು GTCಗಳನ್ನ ಅಲ್ಲಿ ಪ್ರಾರಂಭ ಮಾಡಿ ಕಿಯೋನಿಕ್ಸಲ್ಲಿರ್ತಕ್ಕಂಥ ಭೂಮಿನ ಬಳಸ್ಕೊಂಡು ಅಲ್ಲಿಗೆ ಬೇಕಾದಂಥ ಸ್ಥಳೀಯವಾಗಿ ಬೇಕಾದಂಥ ಒಂದು ಯುವಕರಿಗೆ ಅಲ್ಲಿರ್ತಕ್ಕಂಥ ಯಾರ್ಯಾರು ಇವತ್ತು ಉದ್ಯೋಗಗಳನ್ನ ಹುಡುಕ್ತಾ ಇದ್ದಾರೆ ಅಂಥ ಒಂದು ಯುವಕರಿಗೆ ಉದ್ಯೋಗಗಳನ್ನ ಯಾವ ರೀತಿಯಲ್ಲಿ ಕಲ್ಪಿಸ್ಕೊಡೋದು ಅಂತೇಳಿ ಬಿಯಾಂಡ್ ಬೆಂಗಳೂರಲ್ಲಿ ಕಿಯೋನಿಕ್ಸ್ ಹಸ್ ಟೇಕನ್ ಅ ಲಾಟ್ ಆಫ್ ಇಂಟ್ರೆಸ್ಟ್. ಅದಕ್ಕಿಂತ ಮುಂದುವರೆದು ಇವತ್ತು ಏನು ಎಲೆಕ್ಟ್ರಾನಿಕ್ಸ್ ಅಂತ ಮಾತಾಡ್ತಾ ಇದ್ದಾರೆ, ಎಲೆಕ್ಟ್ರಾನಿಕ್ಸಲ್ಲಿ ಒಂದು ಭಾಗ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಹಲವಾರು ಸಾವಿರ ಕೋಟಿಗಳ ಬಂಡವಾಳಕ್ಕೆ ಹೂಡಿಕೆ ಬೇಕಾದರೆ ಅದಕ್ಕೆ ಅಲೈಡ್ ಮತ್ತು ಅಸೋಸಿಯೇಟೆಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಕ್ನಾಲಜಿನ ಸುಮಾರು ಒಂದು 20 ಕೋಟಿ, 30 ಕೋಟಿ, 50 ಕೋಟಿಯಲ್ಲಿ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅವರು ಪ್ರಾರಂಭ ಮಾಡೋಂಥ ಅವಕಾಶಗಳನ್ನ ಕಲ್ಪಿಸ್ಕೊಡೋದಕ್ಕೋಸ್ಕರ ಎಲೆಕ್ಟ್ರಾನಿಕ್ ಸಿಟಿನ ಪ್ರಾರಂಭ ಮಾಡಿದಂಥ ಕಿಯೋನಿಕ್ಸು
ಮುಂದಿನ ದಿನಗಳಲ್ಲಿ ಇವ್ರ ಜೊತೆ ಎಲ್ಲ ಪಾರ್ಟ್ನರ್ ಮಾಡಿಕೊಂಡು 50-100 ಎಕರೆಗಳಲ್ಲಿ ಯಾವ ರೀತಿಯಲ್ಲಿ ನಾವಲ್ಲಿ ಒಂದು ಪಾರ್ಕ್ನ ಪ್ರಾರಂಭ ಮಾಡ್ಬೋದು, ಯಾವ ರೀತಿಯಲ್ಲಿ ಅವ್ರಿಗೆ ನಾವು ಸಹಕಾರನ ಕೊಡ್ಬೋದು ಅದರ ಬಗ್ಗೆ ಸಾಕಷ್ಟು ಗಮನನ ಹರಿಸಿದ್ದೀವಿ. ಸೊ ಅದರಿಂದ ಈ ಒಂದು ವರ್ಷದಲ್ಲಿ 2024ಅಲ್ಲಿ 27ನೇ ಎಡಿಷನಲ್ಲಿ ಎಲೆಕ್ಟ್ರಾನಿಕ್ಸ್ಗೆ ಮತ್ತು ಸೆಮಿಕಂಡಕ್ಟರ್ಗಳಿಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಅತ್ಯಂತ ಒಂದು ಸಂತಸನ ತಂದಿರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಬೇಕಂದ್ರೆ ಇಲಾಖೆಯಲ್ಲಿರ್ತಕ್ಕಂಥ ಮಂತ್ರಿಗಳು ಸಾಕಷ್ಟು ಆಯೋಜನೆ ಮಾಡಿದ್ದಾರೆ. 100ಕ್ಕೆ 100 ನಮಗೆ ವಿಶ್ವಾಸ ಇದೆ. ಏನು 19ರಿಂದ 21ನೇ ತಾರೀಕು ಆಗಂತ ಒಂದು ಕಾರ್ಯಕ್ರಮ ಏನಿದೆ ಬ್ಯಾಂಗ್ಳೂರ್ ಟೆಕ್ ಸಮಿಟು, ಏಷ್ಯಾಗೇನೆ ಅತ್ಯಂತ ದೊಡ್ಡದಾದಂಥ ಒಂದು ಸಮಿಟ್ಟು. ಈ ಬಾರಿ ಕೂಡ ತಾನು ಸೆಟ್ ಮಾಡಿರ್ತಕ್ಕಂಥ ಏನೊಂದು ಬಾರ್ ಇದೆ ಅದನ್ನ ದಾಟುತ್ತೆ, ಅದಕ್ಕಿಂತ ಮುಂದೆ ಹೋಗುತ್ತೇನೆ ಅಂತ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಉದಾಹರಣೆಗೆ ನಮ್ಮ ESDM ಪಾಲಿಸಿ, AVGC ಪಾಲಿಸಿ, IT ಪಾಲಿಸಿ, BT ಪಾಲಿಸಿ ನಡೆಸಿದ್ದೇವೆ. ಇವತ್ತು ಏನಿಲ್ಲ ಅಂದರೂ ಕ್ಲೋಸ್ ಟು ಅರೌಂಡ್ 200 CEOs ಆ್ಯಂಡ್ MDs ಆಫ್ ವೇರಿಯಸ್ ಇಂಡಸ್ಟ್ರೀಸ್ ಪಾರ್ಟಿಸಿಪೇಟೆಡ್. ಹಿಂದಿನ ಅವರ ಇದು ವಿಭಿನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗಲೂ ಕೂಡ ನಾವು ಅವ್ರಿಗೆ ಕರೆಸ್ತಾ ಇದ್ವಿ, ಮಾತನಾಡಿ ಕಳಿಸ್ತಾ ಇದ್ವಿ. ಅವರ ಸಲಹೆಗಳು, ಸಮಸ್ಯೆಗಳು, ಅವರ ಅಭಿಪ್ರಾಯಗಳೇನಿದೆ ಅದನ್ನು ನಾವು ಕೇಳಿ ಅವರಿಗೆ ವಾಪಸ್ ಹೇಳುವಂಥ ನಿಟ್ಟಿನಲ್ಲಿ ಇರ್ತಾ ಇರಲಿಲ್ಲ. ಸುಮ್ಮನೆ ಅವ್ರದ್ದು ಒಳ್ಳೆ ಸಲಹೆ ಇದ್ದರೆ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ವಿ ಆಲ್ಸೋ ಗಿವನ್ ದೆಮ್ ಆ್ಯಕ್ಷನ್ ಟೇಕನ್ ರಿಪೋರ್ಟ್. ನಾವೇ 100 ಸಮಸ್ಯೆ ಅಥವಾ ಸಲಹೆ ಕೊಟ್ಟರೆ ಎಲ್ಲ 100 ಪರಿಹಾರ ನಾವು ಕೊಟ್ಟಿದ್ದೀವಿ ಅಂತ ಇಲ್ಲ. ಬಟ್ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗಿದೆ. ಆ್ಯಂಡ್ ದಿಸ್ ಈಸ್ ಅ ಗೌರ್ಮೆಂಟ್ ದಟ್ ಈಸ್ ಲಿಸ್ನಿಂಗ್ ಟು ದ ಇಂಡಸ್ಟ್ರಿ ಟು ಎನ್ಕರೇಜ್ ಮೋರ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಕ್ರಿಯೇಟ್ ಮೋರ್ ಎಂಪ್ಲಾಯ್ಮೆಂಟ್ ಅಂತ ಭಾಳ ಸ್ಪಷ್ಟವಾದಂಥ ಸಂದೇಶವನ್ನು ನಾವು ಕಳಿಸಿದ್ದೀವಿ. ಇವತ್ತು ಕೂಡ ವಿ ಗಾಟ್ ಅ ಲಾಟ್ ಆಫ್ ಸಜೆಷನ್ಸ್ ಆ್ಯಂಡ್ ದೇರ್ ವೇರ್ ಸರ್ಟನ್ ಕನ್ಸರ್ನ್ಸ್ ಫ್ರಮ್ ದ ಇಂಡಸ್ಟ್ರಿ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಸರ್ಟನ್ ಪಾಲಿಸೀಸ್ ಆರ್ ಬಿಲ್ಸ್ ಆರ್ ವಾಟ್ ಎವರ್ ಇಟ್ ಈಸ್. ಉದಾಹರಣೆಗೆ ನಾವು ಗಿಗ್ ವರ್ಕರ್ಸ್ ಬಿಲ್ಲನ್ನು ನಾವು ಅಮೆಂಡ್ಮೆಂಟನ್ನು ನಾವು ತಂದಿದ್ದೇವೆ. ಸೊ ಅವರು ವೈಡರ್ ಕನ್ಸಲ್ಟೇಷನ್ ಆಗಬೇಕು ಅಂತ ಏನು ಹೇಳ್ತಾ ಇದ್ದಾರೆ, ಅದು ನಾವು ನಮ್ಮ ಲೇಬರ್ ಮಿನಿಸ್ಟರ್ ಅವ್ರ ಜೊತೆ ಮಾತನಾಡಿ ಮತ್ತು ವಿ ವಿಲ್ ಗೋ ಇನ್ ಫಾರ್ ವೈಡರ್ ಕನ್ಸಲ್ಟೇಷನ್ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಥವಾ ಸಮ್ ಆಫ್ ದೆಮ್ ಸಜೆಸ್ಟೆಡ್ ಸ್ಪೇಸ್ ಟೆಕ್ ಪಾಲಿಸಿ ನಾವು ಮಾಡಬೇಕು, ಮತ್ತು ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಥವಾ ಅದಕ್ಕಾದ ಸೈಬರ್ ಪಾಲಿಸಿ ಇರ್ಬೋದು, ಮತ್ತು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ವಿಚ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್, ವಿಚ್ ವಿಲ್ ಬಿ ಅ ವೆರಿ ವೆರಿ ಇಂಪಾರ್ಟೆಂಟ್ growth engine for Karnataka. How IT and IT enabled services was during the 90s for Karnataka. The global capability centers is the next level, and I think it has great potential for Karnataka. Already more than 45, close to around 43% of all GCCs in India are already in and around Karnataka. So ಅದಕ್ಕೆ ಒಂದು ಪಾಲಿಸಿಯನ್ನು ಕೂಡ ಮಾಡಲಿಕ್ಕೆ ಅವರು ಸಲಹೆ ನೀಡಿದರು. That is 100% we will go ahead with that. So like these, a lot of suggestions have come forth. We will ensure that all the suggestions that are put forward, we will be implementing it as soon as, we'll be shaping a policy and implementing it as soon as possible. And one more very important good thing that was put forth in the breakfast meet is that the Global TiE Summit for startups will happen in Karnataka, will be in Bangalore. It is a global event where more than 15,000 startups will be coming together in Karnataka. More than 2,000 venture capitalists are expected to be here as well. Mr. Madan Padki from the TiE Global is also here, and he has requested that the government of Karnataka participate with them, and the government of Karnataka is more than willing to ensure that we anchor this along with them, because we are the startup capital, and if we are having more than 15,000 people from all over the country coming, there will be a lot of knowledge exchange, there will be a lot of things that we can learn from other ecosystems. So that will be one big takeaway from today's breakfast meet. Besides that, we have also agreed to certain suggestions from the industry to have an urban solution summit and a social innovation summit. ಇದು ಸಮಿಟ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಅರ್ಬನ್ ಸೊಲ್ಯೂಷನ್ಸ್ ಇರ್ಬೋದು ಅಥವಾ ರೂರಲ್ ಸೊಲ್ಯೂಷನ್ಸ್ ಇರ್ಬೋದು, ಅಥವಾ ಏನು ಲಾಟ್ ಆಫ್ ಪ್ರಾಬ್ಲಮ್ಸ್, ರಿಯಲ್ ಲೈಫ್ ಪ್ರಾಬ್ಲಮ್ಸ್ that can be solved through startups or through corporates. ಈಗ ಉದಾಹರಣೆಗೆ ಅರ್ಬನ್ ಮೊಬಿಲಿಟಿ,
ನಮ್ಮ ಟ್ರಾಫಿಕ್ ಇರ್ಬೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇರ್ಬೋದು, ಅಥವಾ ಗ್ರಾಮೀಣ ಮಟ್ಟದಲ್ಲಿ ಕುಡಿಯೋ ನೀರು ಪೋರ್ಟಬಿಲಿಟಿ ಮ್ಯಾನುಫ್ಯಾಕ್ಚರಿಂಗ್ plan ahead. And also we are talking to Government of India and also speaking to Stanford University to ensure that we have the competitive edge that we have in biotechnology. But how do we enhance the technology in agriculture? ಈಗ ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ನಮ್ಮ ಕಡೆ ತೊಗರಿ ಇರ್ಬೋದು, ಇದೆಲ್ಲ ಆಗಲೇ ಮಿಲೆಟ್ಸ್ ಸೂಪರ್ ಫುಡ್ಸ್ ಅಂತ. ಅದಕ್ಕಿಂತ ಹೆಚ್ಚು ರೀತಿಯಾಗಿ ನಾವು ವ್ಯಾಲ್ಯೂ ಅಡಿಷನ್ ಹೇಗೆ ನಾಟ್ ಓನ್ಲಿ ಫಾರ್ ದ ಗ್ರೇನ್, ಬರೀ ಫಾರ್ ವೈರ್ಲೆಸ್ ಆ್ಯಂಡ್ ವೈರ್ಡ್ ಟೆಕ್ನಾಲಜೀಸ್ ಆಲ್ಸೋ. ದೀಸ್ ತ್ರೀ ವೇರ್ ವೆರಿ ಇಂಟೆನ್ಸ್ಲಿ ಡಿಸ್ಕಸ್ಡ್ ಆ್ಯಂಡ್ ಸಜೆಸ್ಟೆಡ್ ಬೈ ದ ಇಂಡಸ್ಟ್ರಿ ಲೀಡರ್ಸ್. ಅದನ್ನು ಕೂಡ ನಾವು ಮಾಡ್ತೀವಿ. ಮಸ್ ಅಫ್ಕೋರ್ಸ್ ಸ್ಕಿಲ್ ಅಂದರೆ ಟ್ಯಾಲೆಂಟ್ ಪೂಲ್. ಹೌ ಡು ವಿ ಆರ್ catering to the entire world. We are no longer, our human resource is no longer catering only to the Bangalore ecosystem. We are catering into the global ecosystem. So a lot of people have suggested that we should go vertical specific. We already have a skill advisory council in place with 8 to 9 or 8 verticals, 8 right? 8 verticals with 50 to 59 industry partners, and we are going to go sector specific skill development ಮಾಡಲಿಕ್ಕೆ.